ಮಾತಾಡಿದಿರಿ, ಯಾವ್ಯಾವ ದೂರು ದುಮ್ಮಾನ ದುಃಖಗಳನ್ನ ಹಂಚ್ಕೊಂಡಿದ್ದೀರಿ? ಈಗ ಸುರ್ಜೇವಾಲ ಸಾಹೇಬರು ನನಗೆ ಟೈಮಿಂಗ್ ಕೊಟ್ಟಿದ್ರು 10:30 ಬರಬೇಕು ಅಂತ. ನಾನು ಕರೆಕ್ಟ್ 10 ಗಂಟೆಗಿದ್ದೆ. ಫಸ್ಟು ನನ್ನೇ ಕರೆದಿದ್ದಾರೆ. ನನ್ನ ಕಡೆಯಿಂದ ಏನೇನು ಬೇಕು ಮಾಹಿತಿ ಕೇಳಿದ್ದಾರೆ, ನಾನು ಕೊಟ್ಟಿದ್ದೀನಿ. ಸರ್ಕಾರ ಇದೆ, ಮಂತ್ರಿಗಳಿದ್ದಾರೆ, ನಮಗೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅದ್ರ ಜೊತೆಗೆ ನನ್ನ ಜಿಲ್ಲಾ ಮಂತ್ರಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 2200 ಕೋಟಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಸಿಕ್ಕಿದೆ. ನನಗೇನೇನು ಅವಕಾಶ ಸಿಕ್ಕಿದೆ, ಯಾರ ಸಹಕಾರ ಇದೆ, ಅದೆಲ್ಲ ಕೂಡ ನನ್ನ ವರದಿಯನ್ನು ನಾನು ನಮ್ಮ ಸುರ್ಜೇವಾಲ ಸಾಹೇಬರು ಕೊಟ್ಟಿದ್ದೇನೆ. ಯಾರು ತೃಪ್ತ ಆಗಿದಾರೋ ಆಗಿಲ್ವೋ ನನಗೆ ಗೊತ್ತಿಲ್ಲ. ನಾನು ಕಾಂಗ್ರೆಸ್ಸಿನ ಶಾಸಕ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರದ ಸಹಕಾರವನ್ನು ತಗೊಂಡು ತಾಲೂಕಿನ ಡೆವಲಪ್ಮೆಂಟ್ಸ್ ಆಗಿದೆಯಲ್ಲ, ಅದ್ರ ಲೆಕ್ಕ ಅಂಕಿಅಂಶ ಪ್ರಕಾರ ಕೊಟ್ಟಿದ್ದೇನೆ. 2200 ಕೋಟಿ ಏನೇನು ಡೆವಲಪ್ಮೆಂಟ್ಸ್ ಅಂತ, 5 ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಾನು ವರದಿ ಕೊಟ್ಟಿದ್ದೇನೆ. ಅಲ್ಲ, ಅವರು ಅದೇ ಏನು ಡೆವಲಪ್ಮೆಂಟ್ಸ್ ಹೆಂಗಿದೆ, ಮಂತ್ರಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅವರೆಲ್ಲರೂ ಸಹಕಾರ ಕೊಡ್ತಾ ಇರೋದ್ರಿಂದ ನನ್ನ ತಾಲೂಕಲ್ಲಿ ನಾನು ತುಂಬ ಡೆವಲಪ್ಮೆಂಟ್ಸ್ ಮುಂದೆ ಇದ್ದೀನಿ. ಅದ್ರ ಜೊತೆಗೆ ನಾನು ತುಂಬ ಕಡಿಮೆ ಓಟಲ್ಲಿ MLA ಆಗಿದ್ದೀನಿ. ಒಂದೇ ವರ್ಷಕ್ಕೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರ ಬರ್ತದೆ. 23,000 ಓಟು, ನಾನೇನು ಓಟ್ ತಗೊಂಡಿದ್ದು ಅದಕ್ಕಿಂತ 23,000 ಓಟು ಹೆಚ್ಚಿಗೆ ಕೊಟ್ಟಿದ್ದೀನಿ. ಅದು ಕೂಡ ವರದಿ ಕೊಟ್ಟಿದ್ದೀನಿ. ಅದೆಲ್ಲ ಆಗೋದಕ್ಕೆ ಸರ್ಕಾರ ಮಂತ್ರಿಗಳು ಸಹಕಾರದಿಂದ ಆಗಿದೆ, ಅದು ಕೂಡ ವರದಿ ಕೊಟ್ಟಿದ್ದೀನಿ. ಅಲ್ಲ, KMFದು ನಾನು ಇಲ್ಲೇನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆದಮೇಲೆ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಯಾಕೆ ಚರ್ಚೆ ಮಾಡಬೇಕು? ಅವ್ರೇನಾದ್ರು ನೀನು ಮಾಡೋದಿಲ್ಲ ಅಂತ ಹೇಳಿದರೆ, ನನಗೆ ಎಗನಿಷ್ಠವಾಗಿ ಹೇಳಿದರೆ ನಾನು ಇಲ್ಲಿ ಹೇಳ್ಬೋದಾಗಿತ್ತು. ಇವತ್ತು ಕೂಡ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮೇಲೆ ನನಗೆ ನಂಬಿಕೆ ಇದೆ. ಅವತ್ತು ಏನು ಮಾತು ಕೊಟ್ಟಿದ್ದಾರೋ ಆ ಮಾತು ಪ್ರಕಾರ ನನಗೆ ಅವಕಾಶ ಮಾಡಿಕೊಡ್ತಾರೆ. ಏನು KMF ಒಂದೇ ಇಲ್ಲ, KMF ಇಲ್ಲ ಅಂದರೆ ಮತ್ತೆ ಅವಕಾಶನೇ ಇಲ್ಲ ಅಂತಲ್ಲ. ಕಾಂಗ್ರೆಸ್ ಪಾರ್ಟಿ ನಿಷ್ಠೆ ಇದ್ದರೆ, ತಾಳ್ಮೆ ಇದ್ದರೆ ಅವಕಾಶ ಬರ್ತದೆ. ಅದು ನಾನು 86ರಿಂದ ಕಾಂಗ್ರೆಸ್ ಪಕ್ಷ ಬಂದಿದ್ದೀನಿ. 86ರಲ್ಲಿ ಮಂಡಲ ಪಂಚಾಯತ್ ಮೆಂಬರ್ ಕೈ ಸಿಂಬಲ್. ಅವತ್ತಿಂದ ನಿಷ್ಠೆಯಿಂದ ಇರೋದ್ರಿಂದ ನಾನು ಎಲ್ಲ ಅವಕಾಶ ತಗೊಂಡಿದ್ದೀನಿ. ಆ ನಿಷ್ಠೆ ಇಟ್ಕೊಂಡಿರ್ತೀನಿ, ಅವಕಾಶ ಸಿಗ್ತದೆ. ನಾರಾಯಣಸ್ವಾಮಿ ಯಾವ ಪಾರ್ಟಿಯಲ್ಲಿದ್ರೋ ಗೊತ್ತಿಲ್ಲ. ನಮ್ಮ ತಾತ ಕಾಂಗ್ರೆಸ್ ಪಾರ್ಟಿ. ನಾನು 86ರಲ್ಲಿ 22 ವರ್ಷಕ್ಕೆ ಕೈ ಸಿಂಬಲ್. ಅವತ್ತು ನಾರಾಯಣಸ್ವಾಮಿ 86ರಲ್ಲಿ ಏನಾಗಿದ್ದು ಕೇಳಿ ನೋಡಿ. ನಾನು 86ರಲ್ಲಿ ಸ್ಕೂಲ್ ಬಿಟ್ಟು ಮನೆಗೆ ಹೋಗಿದ್ದು 1 ವರ್ಷಕ್ಕೆಲ್ಲ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದರೆ ಅವತ್ತು ಕೈ ಸಿಂಬಲ್ ಕೊಡ್ತಾರೆ ನನಗೆ. ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್, ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮತ್ತು ಜಿಲ್ಲಾ ಪಂಚಾಯತಿ 2 ಸಾರಿ ಮಿಲ್ಕ್ ಯೂನಿಯನ್, ಮತ್ತು 2 ಸಾರಿ MLA ಆಗಿದ್ದೀನಿ. ನಾನು ಮೂಲತಃ ನನ್ನ ಮನೆಯೇ ಕಾಂಗ್ರೆಸ್. ಅವ್ರು ಯಾಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಮಾಹಿತಿ ಕೊಡ್ತಾ ಇರಬೇಕು. ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು? ನಾನು ಯಾಕೆ ಕೊಡಬೇಕು? ಕಾಂಗ್ರೆಸ್ ಶಾಸಕರ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಿಲ್ಲ. ಅವ್ರು ಯಾಕೋ ಗಾಚಾರ, ಅವ್ರಿಗೆ ತಲೆ ಕೆಟ್ಟದನ್ನು ಮಾತಾಡ್ತಾರೆ. ನನಗೆ ತಲೆ ಕೆಟ್ಟಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತಪ್ಪು ಮಾಡಿದ್ರು, ಒಬ್ಬ ಕಾಂಗ್ರೆಸ್ ಮುಖಂಡ ತಪ್ಪು ಮಾಡಿದ್ರು, ಅದನ್ನ ನಾನು ಒಳಗಡೆ ಇಟ್ಕೊತೀನಿ. 4 ಗೋಡೆ ಮಧ್ಯದ ಒಳಗಡೆ ಇಟ್ಕೊಂಡು ಸರಿ ಮಾಡೋಂಥ ಪ್ರಯತ್ನ ಮಾಡ್ತೀನಿ ನಾನು. ಅದು ಬಿಟ್ಟರೆ ಆಸೆ ಕಡೆ ಯಾರೋ ಮಾತಾಡಿದ್ರು, ನಾನು ಅದನ್ನ ಮಾತಾಡಕ್ಕೆ ಹೋಗಿದ್ದಿಲ್ಲ. 100% ಇವತ್ತು ಕೋಲಾರ ಜಿಲ್ಲೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದರೆ ನಮ್ಮ ಅದೃಷ್ಟ. ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೋಲಾರಕ್ಕೆ ಸಿಕ್ಕಿದ್ರಿಂದ ಇವತ್ತು ಕೋಲಾರ ಜಿಲ್ಲೆ ಇತಿಹಾಸದಲ್ಲಿ ಆಗಿರುವಂಥ ಅವಕಾಶಗಳು ಕೋಲಾರ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಸಿಕ್ಕಿರೋದು. ನಮ್ಮ ಕ್ಷೇತ್ರವಾರು ತಾಲೂಕುಗಳಿಗೆ ನಮ್ಗೆ ಒಳ್ಳೆ ಅವಕಾಶ ಸಿಕ್ಕಿರೋದು. ಅದು ಕ್ರೆಡಿಟ್ ಯಾರಿಗೂ ಹೋಗ್ಬೇಕಂದ್ರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವ್ರಿಗೆ ಹೋಗ್ಬೇಕು. ನೋಡಿ, ನಾನು ಮತ್ತೆ ಮಾತಾಡೋದಿಲ್ಲ ಬಂಗಾರಪೇಟೆ MLA ಅವ್ರದ್ದು. ನಾನು ಸೂಕ್ಷ್ಮ ಮಾತಾಡಿದ್ದೀನಿ. ಅವ್ರು ಯಾಕೆ ಮಾತಾಡ್ತಾ ಇದ್ರು ಗೊತ್ತಿಲ್ಲ. ಇವತ್ತು ಜಿಲ್ಲಾ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರ ಸಹಕಾರ ಇವತ್ತು ನಮ್ಮ ಜಿಲ್ಲೆಗಿದೆ, ನಮ್ಮ ಕ್ಷೇತ್ರದಲ್ಲಿದೆ. ನೋಡಿ, ನಾನು ಅದೇ ಹೇಳಿದೆ. ನನಗೆ ಮಾತು ಕೊಟ್ಟಿದ್ದಾರೆ. DK ಸುರೇಶ್ ಅನ್ನೋರು ಕೂಡ ನನಗೆ ಮಾತು ಕೊಟ್ಟಿದ್ದಾರೆ ಒಂದು ಟೈಮಲ್ಲಿ. ಅವ್ರು ಏನು ಮನಸ್ಸು ದೊಡ್ಡ ನಾಯಕರುಗಳು, ಅವರು ಏನು ಬೇಕಾದರೂ ಆಗ್ಬೋದು. ನಾವೆಲ್ಲ ಸಣ್ಣ ಪಣ್ಣ KMF ಇಲ್ಲ ಒಂದು ಯಾವುದೋ ಬೋರ್ಡೋ ಕೇಳುತ್ತವ್ರು ನಾವು. ಅವ್ರಿಗೆ ಏನ್ರಿ ಮನಸ್ಸು ಮಾಡಿದ್ರೆ
ಮಂತ್ರಿ ಕೂಡ ಆಗ್ಬೋದು, ಇಲ್ಲ ರಾಜ್ಯಸಭಾ ಮೆಂಬರ್ ಆಗ್ಬೋದು, ಏನ್ ಬೇಕಾ ನಾವೆಲ್ಲ ಆಗಕ್ಕಾಗ್ತದೆ. ನಿಮ್ಗೆ ಸಾಮರ್ಥ್ಯ ಇಲ್ವಾ ಸರ್? ಇಲ್ಲ, ಮಂತ್ರಿ ಆಗ್ತಕ್ಕಂಥ ಸಾಮರ್ಥ್ಯ ನಿಮ್ಗೆ ಇಲ್ವಾ ಹಾಗಾದ್ರೆ? ಸರ್ಕಾರ ಕೊಟ್ರೆ ಆಗ್ತದೆ. ನಾನು ಹೇಳ್ತಾ ಇರೋದು, ನಾವೊಂದು ನಮ್ಮದೇ ಆದ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಾವು. ಅವತ್ತು ಸುರೇಶ್ ಅವರು ಹಂಗೆಲ್ಲ, DK ಅವ್ರ ತಮ್ಮ ಅನ್ನೋದು ಹೆಸರಿದೆ, ಏನ್ ಬೇಕಾದ್ರೂ ಆಗ್ಬೋದು. ನಮ್ಮಂತವ್ರಿಗೇನು ಅಡ್ಡ ಬರಲ್ಲ, ಅಂತವಕ್ಕೆಲ್ಲ ಇಷ್ಟಪಡಲ್ಲ ಅಂತ ಅನ್ಕೋತೀವಿ. ಆ ತರ ಏನನ್ನ ಬಂದ್ಬಿಟ್ರೆ ನಾವು ಅವ್ರಿಗೆ ವಿರುದ್ಧವಾಗಿ ಹೋಗುವಂತ ದೊಡ್ಡ ಮನುಷ್ಯರಲ್ಲ ನಾವು. ಸರ್, ಆಮೇಲೆ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ DK ಶಿವಕುಮಾರ್ ಜೊತೆ 3 MLA ಇದ್ದಾರೆ, ಅವರು CM ಆಗ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. 130 ಎಷ್ಟಿದೀವಿ ನಾವು ಒಟ್ಟು? ಟೋಟಲ್ ಎಷ್ಟಪ್ಪ? ಕಾಂಗ್ರೆಸ್ ಎಲ್ಲ MLAಗಳು ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಪರ ಇದ್ದೀವಿ ನಾವು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಇದ್ದೀವಿ, ಪಕ್ಷದ ಅಧ್ಯಕ್ಷ ಪರ ಇದ್ದೀವಿ. ನಾವೆಲ್ಲ ಗೆಲ್ಲಬೇಕಾದ್ರೆ 2 ಕಣ್ಣುಗಳು ಯಾರ್ಯಾರು? ಸಿದ್ದರಾಮಯ್ಯ, DK ಅವರು. ಆ 2 ಕಣ್ಣುಗಳು ಅವ್ರ ಹೆಸರಲ್ಲಿ ಹೇಳ್ಕೊಂಡು ನಾವೆಲ್ಲ ಕೂಡ MLAಗಳಾಗಿದ್ದೀವಿ. ಹೈಕಮಾಂಡ್ ಏನ್ ತೀರ್ಮಾನ ತಗೋದು ಅಲ್ಲಿವರೆಗೂ ನಾವು ಹೋಗುದಿಲ್ಲ. ನಮ್ದೇನಂದ್ರೆ ನಮ್ಮ ನಾಯಕರು ಇವರು. ಕೆಲವು ಶಾಸಕರು ಏನ್ ಗೊತ್ತಾ ಸರ್? ಯಾವುದು ಇಲ್ಲ, ನಾನು ಎಲ್ಲ ಕಾಂಗ್ರೆಸ್ MLAಗಳಿದಾರಲ್ಲ, ಹೈಕಮಾಂಡ್ ಅದರಲ್ಲಿ ಇದ್ದೀನಿ, ಆ ಪಟ್ಟಿಯಲ್ಲಿ ಇದ್ದೀನಿ ನಾನು. ಕೆಲವು ಶಾಸಕರದ್ದು ಈ ವಾದ ಏನಂದ್ರೆ, ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ. ಯಾರು ಹೇಳಿದಾರೆ ಅದು? DK ಶಿವಕುಮಾರ್ ಅವರಿಗೆ CM ಸ್ಥಾನ ಕೊಡಬೇಕು ಅನ್ನೋದು ವಾದವನ್ನು ಮಾಡ್ತಾರೆ. ಇಲ್ಲ, ನಾನು ಅದನ್ನ ಮಾತಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ. ನಾನು ಒಬ್ಬ MLA ಇದ್ದೀನಿ, ನನಗೆ ಹೈಕಮಾಂಡ್ ಇದೆ. ಇಲ್ಲ, ಆ ವಿಷಯನೇ ಪ್ರಸ್ತಾಪ ಆಗಿಲ್ಲ, ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ. ಆ ವಿಷಯ ನನ್ನ ಮುಂದೆ ಕೂಡ ಇಲ್ಲ. ಹೈಕಮಾಂಡ್ ಇದೆ, ಇಬ್ರು ನನ್ನ ನಾಯಕರುಗಳು. ಥ್ಯಾಂಕ್ ಯು. 2 ಕಣ್ಣುಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.